ರಣರಣ ಬಿಸಿಲಲ್ಲಿ ಕನಕ್ಪುರದಲ್ಲಿ ನಾವಿರೋಂಥದ್ದು. ಇಲ್ಲಿನ ಜನರು ಅಂತೂ ಡಿ ಕೆ ಡಿ ಕೆ ಡಿ ಕೆ ಅಂದ್ರೆ ಅಪಾರವಾದಂತಹ ಪ್ರೀತಿ ಕೊಡ್ತಿದ್ದಾರೆ. ಇನ್ನು ಇಲ್ಲಿ ಆಟೋ ಸ್ಟ್ಯಾಂಡ್ ನಲ್ಲಿ ಇದೀವಿ ನಾವು. ಆಟೋದವ್ರನ್ನು ಕೇಳ್ದಣ, ಅಣ್ಣ ಏನಣ್ಣ ಸಮಾಚಾರ? ಆರಾಮ? ಏನು ಹೆಂಗೆ ಆಟೋ ಎಲ್ಲ ಬಿಸ್ನೆಸ್ ಎಲ್ಲ ಜೋರ? ಬಿಸ್ನೆಸ್ ಸುಮಾರು ನಡೀತದೆ ಸರ್. ಈ ಬಿಸಿಲಲ್ಲಿ ಹೆಂಗಣ್ಣ ಇರ್ತೀರಿ? ಏನ್ ಮಾಡಕ್ಕಾಗತ್ತೆ, ಇರ್ಲೇಬೇಕಲ್ವಾ, ಜೀವನ ನಡೆಸಲೇಬೇಕಲ್ವಾ. ಆಯ್ತಣ್ಣ, ಈಗ ಸಾಹೇಬ್ರು ಬರ್ತಡೇ ಐತೆ ನಿಮ್ಮ ಸಾಹೇಬ್ರದ್ದು. ಏನಣ್ಣ ಸೆಲೆಬ್ರೇಷನ್ ಎಲ್ಲ ಜೋರ ಹೆಂಗೆ ಸರ್? ಅವ್ರೇನೋ ಸಿಎಂ ಆಗ್ಬೋದು ಆಸೆ ಇಟ್ಟವ್ರೆ, ಏನೋ ಇನ್ನೂ ಅವ್ರ ಆಸೆ ಈಡೇರ್ಲಿಲ್ಲ. ಈಗಾರು ಸಿಎಂ ಆಗೋ ಯೋಗ ಹುಡ್ತಬೇಕಾರೆ ಆಯ್ತದೆ ಅಂತ ನೋಡೋದಕ್ಕೆ ನಾವು ಆಸೆ ಪಡ್ತೀವಿ ಸರ್. ಈಗ ಸಿಎಂ ಈ ಅವಧಿಲ್ಲ ಏನಾದ್ರು ಆಯ್ತಾರ ಸಿಎಂ ಅಂತ ಹೇಳ್ತಿದಾರೆ, ನೋಡ್ಬೇಕು. ನಿಮ್ಮ ಫ್ರೆಂಡ್ ಸ್ನೇಹಿತರೊಬ್ರವ್ರು, ಅವ್ರನ್ನು ಮಾತಾಡ್ಸೋಣ. ಅಣ್ಣ ಏನ್ ಸಮಾಚಾರ? ನಾಷ್ಟ ಗಿಷ್ಟ ಮಾಡಿದ್ರ? ಆಯ್ತು ಸರ್, ಮದುವೆಗೆ ಹೋಗಿದ್ದು. ಮದ್ವೆ? ಬೆಳಗ್ಗೆ ಮದ್ವೆ ಊಟ ನಿದ್ದೆ ಮಾಡ್ತಿದ್ರ ಆಟ ಒಳಗೆ ಇಷ್ಟವರೆಗೂ? ಏನ್ ಅವೇ ಸರ್ ಸಿಕ್ಕಾಬಿಡಿ. ಅಲ್ಲ ಈಗ ನಾವು ಕರ್ದಿದ್ಕೆ ಬಂದಿದಂಗಾರೆ, ನೀವಿಲ್ಲಾಂದ್ರೆ ಬತ್ತಾನೆ ಇರ್ಲಿಲ್ಲ. ನೀವು ಅಪ್ಪು ಫ್ಯಾನಾ? ಯಾರಿಗೂ ಇಷ್ಟ ಇದೆ ಸರ್ ಕಂಡ್ರೆ. ಅದು ನಿಜಾನೇ ಬಿಡಿ. ಈಗ ಹೆಂಗೆ ಸಾಹೇಬ್ರ, ನಿಮ್ಮ ಸಾಹೇಬ್ರ ಹೆಂಗೆ? ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರು ಮಂತ್ರಿ ಆಗ್ಬೇಕು ಸರ್. ಅವರು ಮಂತ್ರಿನೇ ಅಲ್ವೇನಣ್ಣ? ಡಿ ಸಿ ಎಂ ಮಂತ್ರಿ ಆಗ್ಲಿ, ಯಾರಿ ಮಂತ್ರಿ ಗೃಹ ಮಂತ್ರಿ ಅಲ್ಲಣ್ಣ. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ. ಉಪಮುಖ್ಯಮಂತ್ರಿ ಅಂತೂ ಆದ್ರೂ ಮಂತ್ರಿ ಆಗ್ಬೇಕಲ್ಲ ಸರ್ ಅವರು. ಈಗ ಉಪಮುಖ್ಯಮಂತ್ರಿ ಆಗೋರಲ್ಲ, ಇನ್ನ ಆಗ್ಬೇಕು ಸರ್. ಸಿದ್ದರಾಮಯ್ಯ ಪೋಸ್ಟ್ ಬರ್ಬೇಕು ಸರ್ ಅವ್ರಿಗೆ. ಸಿದ್ದರಾಮಯ್ಯ ಹಂಗಾರೆ ಅವ್ರು ಅಂದ್ರೆ 2 ವರ್ಷ, ಇವ್ರು 2 ವರ್ಷ ತಗೋಬೇಕಲ್ಲ ಸರ್. ಪಾಪ ಆಡಿದ ಮಾತಂತೆ ಕೊಡ್ಬೇಕಲ್ಲ ಸರ್ ಅವ್ರು. ಪಾಪ ಮಾತಾಡೋರೆ ಅಂತೀರಾ ನೀವ್ ಹಂಗಾರೆ? ಕೊಡ್ಬೇಕಲ್ಲ ಇವರು. ಪಾಪ ಮಂತ್ರಿ ಆಗ್ಬೇಕು ಇವ್ರು ಆಸೆ ಇರ್ತದೆ. ಅಭಿವೃದ್ಧಿ ಮಾಡ್ಬೇಕು, ಕನಕಪುರ ಇನ್ನ ಅಭಿವೃದ್ಧಿ ಮಾಡ್ಬೇಕು, ಯುವಕರನ್ನ ಬೆಳೆಸ್ಬೇಕು. ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಕಟ್ಟಿಸ್ತೀನಿ ಅಂದ್ರೆ ಪಾಪ ಮಾಡ್ಲಿ ಬಿಡಿ ಸರ್. ಇಲ್ಲಿವರೆಗೂ ಹೆಂಗೈತೆ ಅಭಿವೃದ್ಧಿ ಕನಕಪುರದ್ದು? ಮಾಡವ್ರೆ ಸರ್ ಪಾಪ, ಏನು ತೊಂದರೆ ಅದರಲ್ಲಿ ಎರಡು ಮಾತಿಲ್ಲ. ಚೆನ್ನಾಗಿ ಮಾಡವ್ರೆ. ಕನಕಪುರದಲ್ಲಿ ಏನೇ ಒಂದು ಯಾವ ಕೆಲಸ ಮಾಡ್ಬೇಕಾದ್ರೂ ಮಾಡ್ಕೊಡ್ತಾರೆ. ಚೆನ್ನಾಗಿ ಮಾಡವ್ರೆ. ಬನ್ನಿ, ನಾ ಆಟೋ ಒಳಗೆ ಬಿಸಿಲು ಅಂದ್ಬಿಟ್ಟು ಆಟೋ ಒಳಗಡೆ ಬೇರೆ ಕೂತ್ಕೊಂಡ್ಬಿಟ್ಟವ್ರ ಅಣ್ಣ. ಅವ್ರನ್ನು ಮಾತಾಡ್ಸೋಣ. ಅಣ್ಣ ಬಾರಣ, ಇಲ್ಲಿ ಬೆಚ್ಚಿಗೆ ಆರಾಮಾಗಿ ತಣ್ಣು ಕೂತಿದ್ಯಾ. ಓಲಿ ನಾಷ್ಟ ಮಾಡಿದ್ರ? ನಾಷ್ಟ ಆಯ್ತು. ಏನ್ ತಿಂದ್ರಿ? ಚಿತ್ರಾನ್ನ. ಚಿತ್ರಾನ್ನ ತಿಂದ್ರ? ಬಿಸಿಲು ಹೆಂಗೈತೆ ಕನಕಪುರದಲ್ಲಿ? ಬಿಸಿಲು ಉರಿತಾ ಇದೆ, ಹತ್ಕೊಂಡು ಉರಿತೈತೆ. ಅದಕ್ಕೆ ತಣ್ಣ ಕೂತಿದ್ರಿ ಆಟೋ ಒಳಗಡೆ ಬಂದ್ಬಿಟ್ಟು. ಈಗ ಹೋಗಿ ಇರ್ಲಿ ಹೇಳು, ಬರ್ತಡೇ ಐತೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಏನು ಸಿಎಂ ಗೆ ಆಯ್ತಾರ? ಗೊತ್ತಿಲ್ಲ ಏನಾಯ್ತಾರ ಅಂತ. ಹ್ಯಾಪಿ ಬರ್ಡೇ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸರಿ ಕಾರಣ, ನೀನ್ ಯಾಕೋ ಮಾತಾಡಕ್ಕೆ ಹಿಂಜರಿತಿದ್ಯಾ? ಅಣ್ಣ ಏನ್ ಸಮಾಚಾರ? ಯಾಕೆ ನಿಮ್ ಫ್ರೆಂಡ್ಗಳು ಏನು ಏನು ಏನ್ ಏನ್ ಹೇಳ್ಕೊಟ್ಟಿಲ್ವಾ ನೀವು? ಏನ್ ಕೊಟ್ಟಿರಿ ಸರ್, ಎಲ್ಲ ಕರೆಕ್ಟಾಗಿ ಅವ್ರೆ. ಕರೆಕ್ಟಾಗಿ ಅವ್ರೆ ಅಂತೀರಾ? ಏನ್ ಸಾಹೇಬ್ರೆಲ್ಲ ಚೆನ್ನಾಗವ್ರು ಸರ್. ಇಲ್ಲಿ ಅಭಿವೃದ್ಧಿ ಕಾರ್ಯಗಳೇ ಒಂದ್ ಸ್ವಲ್ಪ ಕುಂಠಿತ ಆಗಿದೆ. ಏನಾಗೈತಣ್ಣ? ಈ ಮಳೆ ಒಂದು ಅರ್ಜೆಂಟಾಗಿ ರೆಡಿ ಮಾಡಿಸ್ಬಿಟ್ರೆ ಜನಗಳು ಓಡಾಡಕ್ಕೋಸ್ಕರ ಇರ್ತದೆ. ವೆಹಿಕಲ್ ಜಾಮ್ ಆಗೋದು ತಪ್ಪುತ್ತೆ. ಜಾಮ್ ಆಯ್ತಾ ಈಗ? ಜಾಮ್ ಆಗಾಗಲ್ಲ ಜಾಮ್ ಆಯ್ತಾ ಇದೆ. ಆ ಕಡೆಯಿಂದ ಈ ಕಡೆ ಬರಕ ಹಿಂಗಣ ಓಲಿ ಅದೊಂದು ಬಿಟ್ರೆ ಬೇರೆ ಏನೋ ಅಭಿವೃದ್ಧಿ ಮಾಡೋರ? ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ. ಕನಕಪುರದಲ್ಲಿ ಅಭಿವೃದ್ಧಿ, ಆಲಹಳ್ಳಿ ಕಡೆ ಎಲ್ಲ ಕಡೆನೂ ಮಾಡಿದ್ದಾರೆ. ನಿಮ್ದು ಯಾವ ಊರು? ನಮ್ಮ ಕನಕಪುರನೇ, ಕೋಟೆ ಕನಕಪುರ. ಈಗ ಸಿಎಂ ಗೇಮ್ ಆಗ್ಬೇಕು ಅಂತ ಓಡಾಡ್ತವ್ರೆ, ಸಿಎಂ ಆಯ್ತಾರಾ? ಆದರೆ ಒಳ್ಳೇದು ಅವರು. ಯಾಕೆಂದರೆ ಅವರು ಭಾಳ ಆಸೆ ಇದರಲ್ಲಿದ್ದಾರೆ. ಆದರೆ ನಮಗೂ ಒಳ್ಳೇದೇ. ಅಣ್ಣ ಏನು ಸಮಾಚಾರ? ಬಿಸಿಲು ತಂಪಾಗಿ ಕೂತಿದ್ದೀರಾ? ಎಲ್ಲ ಬಿಸಿಲು ಅಲ್ವೇ ಸರ್. ಈಗ ಮಳೆ ಇಲ್ಲ, ಏನಿಲ್ಲ. ಈಗ ತಂಪಾಗಿರೋ ಜಾಗದಲ್ಲೇ ಸೇರಬೇಕು. ಹಂಗಾಗಿ ತಂಪಲ್ಲಿ ಕೂತಿದ್ದೀವಿ. ಏನು ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ ಹಂಗಾರೆ? ಎಲ್ಲ ಫ್ರೆಂಡ್ಸ್ ನಿಮಗೆ? ಎಲ್ಲ ಫ್ರೆಂಡ್ಸೇ ಕೂತಿದ್ದೀವಿ ಇಲ್ಲಿ. ಈ ಮಳೆ ಇಲ್ಲ, ಸಾಲೋದಕ್ಕೆ ಏನೂ ಇಲ್ಲ. ಉಳ್ಮೆ ಮಾಡ್ತೀರಾ? ಹಿಂಗಣ ಮಾಡ್ತೀವಿ. ಏನೇನು ಬೆಳಿತೀರಾ ನೀವು? ನಾವು ರಾಗಿ ಬೆಳಿತೀವಿ, ಕಡಲೆಕಾಯಿ ಬೆಳಿತೀವಿ, ಭತ್ತ ಇತ್ತು. ಈಗ ಕೆರೆ ಬಂದ್ ಮಾಡಿಬಿಟ್ರಲ್ಲಿ ಈಗ ನೀರು ಸರಬರಾಜಿಲ್ಲ. ಆದ್ದರಿಂದ ಈಗ ಅದನ್ನು ಉಳುಮೆ ಒಣ ಬೇಸಾಯ ಮಾಡ್ತಾ ಇದೀವಿ. ಹಿಂಗೆ ಈಗ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು ಹುಟ್ಟುಹಬ್ಬ ಐತೆ. ಹುಟ್ಟುಹಬ್ಬಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದೀರಾ? ಹೆಂಗೆ ಆಚರಣೆ ಮಾಡ್ತೀರಾ? ಹೆಂಗೆ ಎಲ್ಲ ಹೆಂಗ್ ಮಾಡ್ತಾರೋ ಸಮಯ ಅದು ನಮಗೂ ಗೊತ್ತಾಗಲ್ಲ ಸಾಲದಕ್ಕೆ. ಒಟ್ಟಲ್ಲಿ ಅವರು ಒಳ್ಳೆ ಕಾರ್ಯಗಳು ಮಾಡ್ತಾವ್ರೆ ಅಂತ ಹೇಳ್ತಾವ್ರೆ. ಆದ್ರೂ ನಮಗೂ ಏನೋ ಒಂದು ಊರಿಗೊಂದು ಅಭಿವೃದ್ಧಿ ಆದ್ರೂ ಸಾಕು ಅಲ್ಲ ಅಂತ ನಾವು ದೇಶಕ್ಕೆ, ಒಂದು ಗ್ರಾಮಾಂತರಕ್ಕೆ ಇವಕ್ಕೆಲ್ಲ ಅನುಕೂಲ ಆಗಲಿ ಅಂತ ನಾವು ಕೇಳ್ಕೊತೀವಿ. ಈಗ ಸಿಎಂ ಗೇಮ್ ಆಗ್ಬೇಕು ಅಂತ ಓಡಾಡ್ತವ್ರೆ, ಸಿಎಂ ಆಯ್ತಾರ? ಆಗೋ ಮೂಮೆಂಟ್ ಐತೆ ಅಂತ ನಮಗೂ ಒಂದು ಇತ್ತು. ಈಗೇನು ಸಿದ್ದರಾಮಯ್ಯವರು ಅವರು ಇವರು ಎಲ್ಲ ಕಿತ್ತಾಡ್ತಾನೆ ಕೂತವ್ರೆ. ಇವ್ರಿಗೆ ಆಯ್ತದೋ ಆಗೋದೇ ಇಲ್ವೋ ಅನ್ನೋದು ಒಂದು ಭರವಸೆ ನಮಗೂ ಇಲ್ಲ. ಹಿಂಗಾಗಿ ನಾವು ಯಾವ ಥರ ಗ್ಯಾರಂಟಿನೂ ಹೇಳೋಕ್ಕಾಗಲ್ಲ. ಹಿಂಗೆ
ಸರಿ ಆಯ್ತು ಕೂತ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನು ಒಂಚೂರು ಮಾತಾಡಿಸ್ತೀವಿ. ಹಾ ಅಣ್ಣ, ಏನ್ ಸಮಾಚಾರ? ಗೌಡ್ರೆ ಆರಾಮ? ಏನ್ ನಿಮ್ಮ ಹೆಸರು? ಮೈಸೂರು ಗೋಳಿಯ ಅಂತ. ಹೌದಾ, ಏನ್ ಸಮಾಚಾರ? ನಾಷ್ಟ ಮಾಡಿದ್ರ? ನಾಷ್ಟ ಆಯ್ತು. ಏನು ಬೆಳಗ್ಗೆ ಮುದ್ದೆಗಿದ್ದು ತಿಂದ್ರೆ ಹೆಂಗೆ? ಮುದ್ದೆ ಹಾ, ಮುದ್ದೆ ದಿನಕ್ಕೆ ಎಷ್ಟು ಕಟ್ ಬಿಡಿ ಸೇರ್ತೀರಾ? ಒಂದು ಎರಡು ಸೇರ್ತೀನಿ. 2 ಕಟ್ ಸೇರ್ತೀರಾ ಅಷ್ಟೇನಾ? ಎರಡೇ ಬಿಟ್ಟು 2 ಬಿಡಿನ ಸೇರೋದು? ಮುಂಚೆ ಎಷ್ಟು ಕಟ್ ಸೇರ್ತಿದ್ರಿ? ಎಲ್ಲ ಯಾವತ್ತೂ ಅಷ್ಟೇ. ಡೈಲಿ 2? ಆರೋಗ್ಯದ ಕಡೆ ಚೆನ್ನಾಗಿದ್ದೀರಾ ಗಟ್ಮುಟ್ಟಾಗಿ? ಹಾ, ಮತ್ತೆ ಡಿ ಕೆ ಶಿವಕುಮಾರ್ ಹೆಂಗೆ ನಿಮ್ ಕಡೆ ಕೆಲಸ ಮಾಡೋರ? ಏನ್ ಸುಮಾರಾಗಿ ಮಾಡ್ತಾವ್ರೆ. CM ಆಗ್ಬೇಕು ಅನ್ಕೊಂಡವ್ರೆ, CM ಆಯ್ತಾರ ಹೆಂಗೆ? ಏನೋ ಈಗ ಗೊತ್ತಿಲ್ಲ, ಅವ್ರು ಕೇಳಬೇಕು. ಅವ್ರಿಗೆ ಹೇಳ್ದೆ ನಾವು ಆಯ್ತದೆ. ಹಂಗಂತೀರಾ? ಸರಿ ಅಣ್ಣ, ಏನಣ್ಣ ಬಾರಣ್ಣ, ಏನ್ ಸಮಾಚಾರ? ಏನ್ ನಿಮ್ಮ ಹೆಸರು? ಹೇಳ್ಬೇಕು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ, ಏನ್ ಕೆಲಸ ಮಾಡ್ತೀರಾ? ಏನು ಕೆಲಸ ಏನಿಲ್ಲ. ಆರಾಮಾಗಿ ಇರ್ತೀರಾ, ಅದಕ್ಕೆ ತಣ್ಣಗ್ ಬಂದು ಕುತ್ಕೊಂಡ್ರಿ. ಹೌದು. ಮತ್ತೆ ನಾಷ್ಟ ಮಾಡಿದ್ರ ನೀವು? ನಾಷ್ಟ ಆಯ್ತು. ಏನ್ ತಿಂದ್ರಿ? ನಾಷ್ಟ ಚಪಾತಿ ತಿಂದು. ಚಪಾತಿ ತಿನ್ಬಿಟ್ರ ಬೆಳಗ್ಗೆ? ಆರೋಗ್ಯದ ಕಡೆ ತುಂಬಾ ಗಮನ ಕೊಡ್ತೀರಾ. ನೋಡಿ ನಾವ್ ಹಿಂಗಿದೀವಿ. ಇರ್ಲಿ, ಕಾಪಾಡ್ತಾನೆ ಭಗವಂತ. ಹೌದೌದು ಕಾಪಾಡ್ತಾನಣ್ಣ. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಹೆಂಗೆ? ಡಿ ಕೆ ಶಿವಕುಮಾರ್ ಎಲ್ಲ ಬಯಸ್ತಾರೆ. ಅವರು ಯಾವುದೇ ಮುಖ್ಯಮಂತ್ರಿ ಬರಲಿ, ಯಾವುದೇ ಸ್ಥಾನ ಇದ್ರೂ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆ ಇದೆ ಜನಗಳಿಗೆ. ಆದರೂ ನಾವು ಅದನ್ನೇ ಬಯಸ್ತೀವಿ, ಜನಗಳು ಅದನ್ನೇ ಬಯಸ್ತಾರೆ. ನಮ್ಮ ಕ್ಷೇತ್ರಕ್ಕೆ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮುಂದಕ್ಕೆ ಯಾರು ಬರ್ತಾರೆ, ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಸರ್. ಈಗ ಡಿ ಕೆ ಶಿವಕುಮಾರ್ CM ಆಗ್ಬೇಕು ಅಂತ ತುಂಬಾ ಓಡಾಡ್ತಾವ್ರೆ. ಹೌದು. ಆಯ್ತಾರ ಇದೇ ದಿನಲ್ಲಿ ಏನಾದ್ರು? ಏನೋ ಹಂಗಂತವ್ರೆ. ಅವರು ಸಿದ್ದರಾಮಯ್ಯರು ಅವರು ಅಲ್ಲಿ ಮೇಲ್ಗಡೆ ಅವರು ಒಪ್ಪಬೇಕಲ್ರ, ಅವರು ಒಪ್ಪಿ ಇವರು ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ. ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಲ್ರ, ಅವರು ಸಂತೋಷದಿಂದ ಬಿಟ್ಕೊಟ್ಟು ಅಯ್ಯ ಬಿಡು ಅವರು 1-2 ವರ್ಷ ಆಳಲಿ, ಅವರು ಏನೋ ಅಭಿವೃದ್ಧಿ ಮಾಡಿಕೊಂಡು ಸರ್ಕಾರ ನಡ್ಸ್ಕೊಂಡು ಹೋಗ್ಲಿ ಅಂತ ಅಂದರೆ ಪರವಾಗಿಲ್ಲ. ಅವರು ನಾನು ಬಿಡಲ್ಲ ಅಂತ ಅಂದರೆ ಸರ್ಕಾರದಲ್ಲಿ ನೀ ಮಡ್ಡ ನಾ ಮಡ್ಡ ಅಂತ ಕಿತ್ತಾಡ್ತಾ ಇರ್ತಾರೆ. ಅವರು ಇವರು ಕಿತ್ತಾಡ್ತಾ ಇರ್ತಾರೆ. ನಾನು ಬಿಟ್ಕೊಡಲೆ ಅಂತ ಸಿದ್ದರಾಮಯ್ಯರು ಹೇಳ್ತಾರೆ, ನನಗೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅಲ್ಲಿ ಹೈಕಮಾಂಡು ಅವರು ಒಪ್ಪಿಗೆ ಕೊಡ್ಬೇಕಲ್ರ. ಈಗೇನು ಡಿ ಕೆ ಶಿವಕುಮಾರ್ ಏನಾದ್ರು CM ಆದ್ರೆ ಹೆಂಗೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಯ್ತದ ಕನಕಪುರ? ಆಗುತ್ತೆ, ನಮಗೆ ಭರವಸೆ ಇದೆ, ಆಗುತ್ತೆ, ಮಾಡ್ತಾರೆ. ಏನು ಹೇಳಿ, ಅಂತೆ ಹಿಂದಿನ ಕಾಲದಿಂದನೇ ಮಾಡಲಿಲ್ಲ, ದೇವೇಗೌಡರ ಕಾಲದಿಂದನೇ ಮಾಡಲಿಲ್ಲ ನಮ್ಮ ಕನಕಪುರ ಕ್ಷೇತ್ರನ. ಇವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಅವರು ಏನು ಹೇಳಿ, ನಮ್ಗೆ ಆಸೆ ಇದೆ, ಭರವಸೆ ಇದೆ. ಏನು ಹೇಳಿ, ಅವರು ಸಿಂಧಿಯವರು 30-40 ವರ್ಷ ಆಳಿದ್ದಾರೆ ನಮ್ಮ ಕನಕಪುರ ಕ್ಷೇತ್ರದಲ್ಲಿ. ಏನು ಅಭಿವೃದ್ಧಿ, ಏನು ಕೆಲಸ ಮಾಡಲಿಲ್ಲ. ಇವ್ರು ಬಂದ ಮೇಲೆ ಬೇಕಾದಷ್ಟು ಅಭಿವೃದ್ಧಿ ಕಾಣಿಸ್ತಾ ಇದ್ದಾರೆ. ಜನಗಳಿಗೂ ಪರವಾಗಿಲ್ಲ, ಮುಂದರ್ಸ್ಕೊಂಡು ಹೋಗ್ತಾವ್ರೆ, ಅಭಿವೃದ್ಧಿ ಮಾಡ್ತಾವ್ರೆ ಅಂತ ಮಾತಾಡ್ತಾರೆ ಸರ್ ಜನ. ನಮಗೂ ಅದೇನೇ ಸಂತೋಷದಲ್ಲಿ ನಾವು ಮಾಡಲಿ, ಅವರು ಮುಖ್ಯಮಂತ್ರಿ ಸ್ಥಾನ ಕೊಡಲಿ, ಇನ್ನೂ ಮುಂದರ್ಸ್ಕೊಂಡು ಹೋಗಲಿ, ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ, ಜನಗಳು ಒಳ್ಳೇದು ಮಾಡ್ಕೊಂಡು ಹೋಗಲಿ ಬಡವ್ರ ಬಗ್ಗರಿಗೆ. ಇಷ್ಟು ಇವರು ಡಿ ಕೆ ಶಿವಕುಮಾರ್ ಬಂದು ಬಡವ್ರ ಬಗ್ಗರಿಗೆ ಮನೆ ಕೊಟ್ಟಿದ್ದಾರೆ. ಅದು ಕೇಂದ್ರದಲ್ಲಾಯಿತು ಇಲ್ಲ ನರೇಂದ್ರ ಮೋದಿ ಕೊಟ್ಟರು, ಯಾರು ಕೊಟ್ಟರು ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬರ್ತಾ ಇರೋದು ಬಡವ್ರ ಬಗ್ಗರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ, ಮನೆಗಳು ಕೊಡ್ತಿದ್ದಾರೆ, ಅವ್ರು ಕಷ್ಟ ಸುಖ ಕೇಳ್ತಿದ್ದಾರೆ ಸರ್. ಇಷ್ಟು ಮಾತ್ರ ನಾವು ಹೇಳಬಲ್ಲ.